ಒಬ್ಬ ಅಪರಾಧಿ ಜೈಲಿನಲ್ಲಿದ್ದಾಗ ಅಥವಾ ಜಾಮೀನಿನ ಮೇಲೆ ಹೊರಬಂದಾಗ ನಾವು ಜಾಮೀನು, ಮಧ್ಯಂತರ ಜಾಮೀನು ಮತ್ತು ನಿರೀಕ್ಷಣಾ ಜಾಮೀನು ಮುಂತಾದ ಪದಗಳನ್ನು ಸುಲಭವಾಗಿ ಕೇಳ್ತೀವಿ. ಅಂತಹ ಪರಿಸ್ಥಿತಿಯಲ್ಲಿ ಮಧ್ಯಂತರ ಜಾಮೀನು, ಜಾಮೀನು ಮತ್ತು ನಿರೀಕ್ಷಣಾ ಜಾಮೀನಿನ ನಡುವಿನ ವ್ಯತ್ಯಾಸವೇನು ಎಂಬ ಪ್ರಶ್ನೆ ಅನೇಕ ಜನರ ಮನಸ್ಸಿನಲ್ಲಿ ಉದ್ಭವಿಸುತ್ತೆ. ಹಾಗಾಗಿ ಈ ಮೂರರ ನಡುವಿನ ವ್ಯತ್ಯಾಸವೇನು ಅನ್ನೋದರ ಕುರಿತು ಮಾಹಿತಿ ಇಲ್ಲಿದೆ. ಜಾಮೀನು, ಮಧ್ಯಂತರ ಜಾಮೀನು ಮತ್ತು ನಿರೀಕ್ಷಣಾ ಜಾಮೀನು ಎಂಬ ಪದಗಳನ್ನ ಬಹುಪಾಲು ಮಂದಿ ಈ ಪದಗಳನ್ನ ಒಂದೇ ರೀತಿಯವು ಅಂತ ಭಾವಿಸ್ತಾರೆ. ಆದರೆ ಪ್ರತ್ಯೇಕವಾಗಿ ನೋಡಿದಾಗ ಇವು ಮೂರು ಕೂಡ ವಿಭಿನ್ನ ವಿಧದ ಕಾನೂನು ಪರಿಹಾರಗಳು. ಇವುಗಳ ಉದ್ದೇಶ, ಸಮಯ ಮತ್ತು ಷರತ್ತುಗಳಲ್ಲಿ ಸ್ಪಷ್ಟವಾದ ವ್ಯತ್ಯಾಸಗಳಿವೆ. ಈ ಕಾರಣದಿಂದ ಈ ಮೂರು ಜಾಮೀನಿನ ವಿಧಗಳ ನಡುವಿನ ಸ್ಪಷ್ಟ ವ್ಯತ್ಯಾಸವನ್ನ ತಿಳಿದುಕೊಳ್ಳುವುದು ತುಂಬಾ ಅವಶ್ಯಕ. ಈಗ ಈ ಜಾಮೀನು, ಮಧ್ಯಂತರ ಜಾಮೀನು ಮತ್ತು ನಿರೀಕ್ಷಣಾ ಜಾಮೀನಿನ ಅರ್ಥ ಹಾಗೂ ಅವುಗಳ ನಡುವಿನ ಮುಖ್ಯ ತಾರತಮ್ಯವನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಜಾಮೀನು ಅಂದ್ರೆ ಏನು ನೋಡಿ. ಜಾಮೀನು ಅಂದ್ರೆ ಒಬ್ಬ ಆರೋಪಿಯನ್ನ ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವುದಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗುವ ಷರತ್ತಿನೊಂದಿಗೆ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆ. ಇದನ್ನು ಸರಳವಾಗಿ ಹೇಳುವುದಂದ್ರೆ ಆರೋಪಿಯು ತಾತ್ಕಾಲಿಕ ಬಿಡುಗಡೆಯಾಗಿದ್ದು ಅವರು ನ್ಯಾಯಾಲಯದ ವಿಚಾರಣೆಗೆ ತಪ್ಪದೇ ಹಾಜರಾಗುವ ಭರವಸೆಯನ್ನ ಒದಗಿಸುವುದು. ಕೆಲವು ಸಂದರ್ಭಗಳಲ್ಲಿ ಜಾಮೀನು ಪಡೆಯುವುದಕ್ಕೆ ಆರೋಪಿಯು ನಿಗದಿತ ಮೊತ್ತದ ಹಣವನ್ನ ಜಾಮೀನು ರೂಪದಲ್ಲಿ ಪಾವತಿಸಬೇಕಾಗತ್ತೆ ಅಥವಾ ಆಸ್ತಿಯನ್ನ ಅಡವಾಗಿಡಬೇಕಾಗತ್ತೆ. ಭಾರತದ ದಂಡ ಸಂಹಿತೆ ಸೆಕ್ಷನ್ 437ರ ಅಡಿಯಲ್ಲಿ ಜಾಮೀನು ರಹಿತ ಅಪರಾಧಕ್ಕಾಗಿ ಬಂಧಿತನಾದಂತಹ ವ್ಯಕ್ತಿಯು ಮ್ಯಾಜಿಸ್ಟ್ರೇಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಬಹುದು. ಆರೋಪದ ಗಂಭೀರತೆಯ ಆಧಾರದ ಮೇಲೆ ನ್ಯಾಯಾಲಯವು ಜಾಮೀನನ್ನ ಮಂಜೂರು ಮಾಡಬಹುದು ಅಥವಾ ತಿರಸ್ಕರಿಸಲೂಬಹುದು. ಜಾಮೀನಿನ ಷರತ್ತುಗಳನ್ನು ಉಲ್ಲಂಘಿಸಿದ್ರೆ ನ್ಯಾಯಾಲಯವು ಜಾಮೀನನ್ನ ರದ್ದುಗೊಳಿಸುವ ಅಧಿಕಾರವನ್ನು ಕೂಡ ಹೊಂದಿದೆ. ಮಧ್ಯಂತರ ಜಾಮೀನು ಎಂದ್ರೇನು ನೋಡಿ. ಮಧ್ಯಂತರ ಜಾಮೀನು ಅಂದ್ರೆ ಸಾಮಾನ್ಯ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯುವಾಗ ಆರೋಪಿಗೆ ತಾತ್ಕಾಲಿಕವಾಗಿ ನೀಡಲಾಗುವಂತಹ ಬಿಡುಗಡೆ. ಈ ರೀತಿಯ ಜಾಮೀನು ಕಡಿಮೆ ಅವಧಿಯದಾಗಿರುತ್ತೆ ಮತ್ತು ನ್ಯಾಯಾಲಯವು ಪ್ರಕರಣದ ಚಾರ್ಜ್ ಶೀಟ್, ಕೇಸ್ ಡೈರಿ ಅಥವಾ ಇತರೆ ದಾಖಲೆಗಳನ್ನ ಪರಿಶೀಲಿಸುವವರೆಗೆ ಇದು ಜಾರಿಯಲ್ಲಿರುತ್ತೆ. ಉದಾಹರಣೆಗೆ, ಒಬ್ಬ ಆರೋಪಿಯು ಸಾಮಾನ್ಯ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುತ್ತಾನೆ. ಆ ಜಾಮೀನಿನ ವಿಚಾರಣೆಗೆ ಸಮಯ ಬೇಕಾಗಿರುತ್ತೆ. ಈ ಸಮಯದಲ್ಲಿ ಆರೋಪಿಯು ಕಸ್ಟಡಿಯಲ್ಲಿ ಇರಬೇಕಾದ ಅಗತ್ಯವನ್ನ ತಪ್ಪಿಸುವುದಕ್ಕೆ ನ್ಯಾಯಾಲಯವು ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡಬಹುದು. ಈ ಜಾಮೀನು ಸಾಮಾನ್ಯವಾಗಿ ಕೆಲವು ದಿನಗಳಿಂದ ಕೆಲವು ವಾರಗಳವರೆಗೆ ಜಾರಿಯಲ್ಲಿರುತ್ತೆ ಮತ್ತು ಸಾಮಾನ್ಯ ಜಾಮೀನಿನ ತೀರ್ಮಾನದ ನಂತರ ಇದು ಕೊನೆಗೊಳ್ಳುತ್ತೆ. ನಿರೀಕ್ಷಣಾ ಜಾಮೀನು ಎಂದರೇನು? ನಿರೀಕ್ಷಣಾ ಜಾಮೀನು ಅಂದ್ರೆ ಒಬ್ಬ ವ್ಯಕ್ತಿಯು ಬಂಧನದ ಭಯದಿಂದ ರಕ್ಷಣೆ ಪಡೆಯುವುದಕ್ಕೆ ಸಲ್ಲಿಸುವ ಜಾಮೀನಿನ ಅರ್ಜಿ. ಇದನ್ನ ಭಾರತದ ದಂಡ ಸಂಹಿತೆಯ ಸೆಕ್ಷನ್ 438ರ ಅಡಿಯಲ್ಲಿ ಸಲ್ಲಿಸಲಾಗುತ್ತೆ. ಒಬ್ಬ ವ್ಯಕ್ತಿಯು ತಾನು ತಪ್ಪು ಮಾಡಿದಾಗ ಅಪರಾಧಕ್ಕೆ ಶಂಕಿತನಾಗಿ ಬಂಧನಕ್ಕೊಳಗಾಗಬಹುದಂತ ಭಾವಿಸಿ ಅವನು ಅಥವಾ ಆಕೆಯನ್ನ ನಿರೀಕ್ಷಣಾ ಜಾಮೀನಿಗಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಬಹುದು. ಈ ಜಾಮೀನು ಆರೋಪಿಯನ್ನ ಬಂಧನದಿಂದ ತಾತ್ಕಾಲಿಕವಾಗಿ ರಕ್ಷಿಸುತ್ತೆ, ಆದ್ರೆ ನ್ಯಾಯಾಲಯಕ್ಕೆ ಹಾಜರಾಗುವ ಷರತ್ತುಗಳನ್ನ ಪಾಲಿಸಬೇಕಾಗತ್ತೆ. ನಿರೀಕ್ಷಣಾ ಜಾಮೀನನ್ನ ಸಾಮಾನ್ಯವಾಗಿ ಸೆಷನ್ಸ್ ಕೋರ್ಟ್ ಅಥವಾ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗುತ್ತೆ. ಆರೋಪಿಯು ಪೊಲೀಸ್ ಕಸ್ಟಡಿಗೆ ಒಳಗಾಗದಂತೆ ಈ ಜಾಮೀನು ರಕ್ಷಣೆ ನೀಡುತ್ತೆ, ಆದ್ರೆ ಪ್ರಕರಣದ ತನಿಖೆಯಲ್ಲಿ ಸಹಕರಿಸೋದು ಕೂಡ ಕಡ್ಡಾಯವಾಗಿರುತ್ತೆ. ಈ ಮೂವರ ನಡುವಿನ ಮುಖ್ಯ ವ್ಯತ್ಯಾಸಗಳನ್ನ ನೋಡ್ತಾ ಹೋಗೋಣ. ನೋಡಿ, ಉದ್ದೇಶ. ಜಾಮೀನು ಅಂದ್ರೆ ಆರೋಪಿಯು ಕಸ್ಟಡಿಯಿಂದ ಬಿಡುಗಡೆಯಾಗೋದು. ಮಧ್ಯಂತರ ಜಾಮೀನು ತಾತ್ಕಾಲಿಕ ಬಿಡುಗಡೆಗಾಗಿ ಮತ್ತು ನಿರೀಕ್ಷಣಾ ಜಾಮೀನು ಬಂಧನವನ್ನು ತಡೆಯುವುದಕ್ಕೆ. ಅವಧಿ. ಜಾಮೀನು ಸಾಮಾನ್ಯವಾಗಿ ದೀರ್ಘಕಾಲವಾಗಿರುತ್ತೆ. ಮಧ್ಯಂತರ ಜಾಮೀನು ಕಡಿಮೆ ಅವಧಿಯದ್ದು ಮತ್ತು ನಿರೀಕ್ಷಣಾ ಜಾಮೀನು ಬಂಧನದ ಭಯ ಇರುವವರೆಗೆ ಜಾರಿಯಲ್ಲಿರುತ್ತೆ. ವಿಧಾನ. ಜಾಮೀನು ಮತ್ತು ಮಧ್ಯಂತರ ಜಾಮೀನನ್ನ ಬಂಧನದ ನಂತರ ಸಲ್ಲಿಸಲಾಗುತ್ತೆ, ಆದ್ರೆ ನಿರೀಕ್ಷಣಾ ಜಾಮೀನನ್ನ ಬಂಧನದ ಮೊದಲೇ ಸಲ್ಲಿಸಲಾಗುತ್ತೆ. ನ್ಯಾಯಾಲಯ. ಜಾಮೀನು ಮತ್ತು ಮಧ್ಯಂತರ ಜಾಮೀನನ್ನ ಮ್ಯಾಜಿಸ್ಟ್ರೇಟ್ ಅಥವಾ ಸೆಷನ್ಸ್ ಕೋರ್ಟ್ನಲ್ಲಿ ಪಡೆಯಬಹುದು, ಆದರೆ ನಿರೀಕ್ಷಣಾ ಜಾಮೀನನ್ನ ಸಾಮಾನ್ಯವಾಗಿ ಸೆಷನ್ಸ್ ಕೋರ್ಟ್ ಅಥವಾ ಸಲ್ಲಿಸಲಾಗುತ್ತೆ. ತೀರ್ಮಾನ. ಜಾಮೀನು, ಮಧ್ಯಂತರ ಜಾಮೀನು ಮತ್ತು ನಿರೀಕ್ಷಣಾ ಜಾಮೀನು ಎಂಬುದು ಕಾನೂನು ವ್ಯವಸ್ಥೆಯಲ್ಲಿ ಆರೋಪಿಗಳಿಗೆ ರಕ್ಷಣೆ ನೀಡುವ ಮಹತ್ವದ ಸಾಧನಗಳಾಗಿವೆ. ಜಾಮೀನು ಆರೋಪಿಯನ್ನು ಕಸ್ಟಡಿಯಿಂದ ಬಿಡುಗಡೆಗೊಳಿಸುತ್ತೆ, ಮಧ್ಯಂತರ ಜಾಮೀನು ತಾತ್ಕಾಲಿಕವಾಗಿ ರಕ್ಷಣೆ ನೀಡುತ್ತೆ ಮತ್ತು ನಿರೀಕ್ಷಣಾ ಜಾಮೀನು ಬಂಧನದಿಂದ ತಡೆಯುತ್ತೆ. ಈ ಮೂರು ಜಾಮೀನುಗಳು ಕಾನೂನು ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ಗುರಿಯನ್ನ ಹೊಂದಿವೆ, ಆದರೆ ಇವುಗಳ ಉದ್ದೇಶ, ಅವಧಿ ಮತ್ತು ಅರ್ಜಿ ಸಲ್ಲಿಸುವ ವಿಧಾನಗಳು ಭಿನ್ನವಾಗಿವೆ. ಈ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಾನೂನು ಪ್ರಕ್ರಿಯೆಯಲ್ಲಿ ತೊಡಗಿರುವವರಿಗೆ ಮಹತ್ವದ್ದಾಗಿದೆ.